Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಮಹಿಳೆಯ ಕಿಡ್ನಾಪ್ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪಾತ್ರ ಇದೆಯಾ ಇಲ್ವಾ ಗೊತ್ತಿಲ್ಲ. ಸಂತ್ರಸ್ತ ಮಹಿಳೆ ದೂರು ನೀಡದಂತೆ ಏನಾದರೂ ತಡೆಯಲಾಗ್ತಾ ಇದೆಯಾ? ಈ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆ ನಡೆಸಬೇಕಾಗಿದೆ. ನಮ್ಮ ಪೊಲೀಸರು ಹಗಲು ರಾತ್ರಿ ಆಕೆಯನ್ನ ಹುಡುಕ್ತಿದ್ದಾರೆ. ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡನೆ ಮಾಡ್ತಿದ್ದಾರೆ. ಒಂದು ವೇಳೆ ಆ ಮಹಿಳೆ ಬಾಯಿ ಬಿಡ್ಬೋದು, ಇರೋ ವಿಚಾರವನ್ನ ತಿಳಿಸ್ಬೋದು ಅನ್ನೋ ಕಾರಣಕ್ಕೆ ಆಕೆಯನ್ನ ಕಿಡ್ನಾಪ್ ಮಾಡಿ ಎಲ್ಲಾದರೂ ಇಡ್ಲಾಗಿದೆಯಾ? ಪ್ರಜ್ವಲ್ ರೇವಣ್ಣ ಪಾತ್ರ ಇದರಲ್ಲಿ ಇದೆಯಾ ಗೊತ್ತಿಲ್ಲ, ಅದು ಕೂಡ ಗೊತ್ತಾಗಬೇಕಾಗಿದೆ. ಸಂತ್ರಸ್ತ ಮಹಿಳೆ ದೂರು ನೀಡದಂತೆ ಆಕೆಯನ್ನ ತಡೆಯುವಂತ ಪ್ರಯತ್ನ ಮಾಡಲಾಗ್ತಿದೆ. ಆ ಉದ್ದೇಶದಿಂದ ಕಿಡ್ನಾಪ್ ಮಾಡಲಾಗಿದೆಯಾ ಅನ್ನೋದು ಈಗ ಗೊತ್ತಾಗಬೇಕಾದಂಥ ವಿಚಾರ ಅಂತ ನಮ್ಮ ಪೊಲೀಸರು ಹಗಲು ರಾತ್ರಿ ಆಕೆಯನ್ನ ಹುಡುಕ್ತಿದ್ದಾರೆ. ಸೊ ಆಕೆ ಸಿಕ್ಕ ನಂತರ ಆಕೆ ಸ್ಟೇಟ್ಮೆಂಟ್ ಏನಿರುತ್ತೆ, ಆಕೆ ಕೊಡುವಂತ ಹೇಳಿಕೆ ಏನಿರುತ್ತೆ, ಅದಾದ ನಂತರ ಇದು ದೂರ ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕಂಪ್ಲೀಟ್ ಆಗುತ್ತೆ. ಈಗ ಏನಿದ್ರು ಕೂಡ ಮಗನ ವರ್ಷನ್, ಆಕೆಯ ಪುತ್ರ ಹೇಳಿರುವಂಥ ವರ್ಷನ್ ಮಾತ್ರ ಈಗ ದೂರಿನಲ್ಲಿ ದಾಖಲಾಗಿರೋದು. ಸೊ ಆಕೆ ಸಿಕ್ಕ ನಂತರ ಎಕ್ಸಾಕ್ಟ್ಲಿ ಆಕೆಗೆ ಏನಾಗಿತ್ತು, ಆಕೆಯನ್ನು ಕಿಡ್ನಾಪ್ ಮಾಡಿದ್ರ, ಯಾರು ಕರ್ಕೊಂಡು ಹೋದ್ರು, ಯಾಕಂದರೆ ಕೊನೆಯದಾಗಿ ಸತೀಶ್ ಬಾಬು ಅನ್ನೋರು ಬಂದು ಕರ್ಕೊಂಡು ಹೋದರು ಅಂತೇಳಿ ಪುತ್ರ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನನ್ನ ತಾಯಿ ವಾಪಸ್ ಬಂದಿಲ್ಲ, ಏನಾಯಿತು ಅಂತ ನಾನು ಹುಡುಕಾಡುವಷ್ಟರಲ್ಲಿ ನನ್ನ ಸ್ನೇಹಿತರು ವಿಡಿಯೋ ತೋರಿಸಿದ್ರು, ನಿನ್ನ ತಾಯಿಯ ವಿಡಿಯೋ ಇದೆ ಅಂತ ಹೇಳಿದ್ದಲ್ಲ, ಒಂದಷ್ಟು ವಿಚಾರಗಳನ್ನು ಆ ಹುಡುಗ ಹೇಳಿದ್ದಾರೆ. ಮಹಿಳೆ ಪೊಲೀಸರಿಗೆ ದೂರು ನೀಡದಂತೆ ತಡೆಯಲು ಕಿಡ್ನಾಪ್ ಮಾಡಲಾಗಿದೆಯಾ ಅನ್ನೋದು ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಮಂಡನೆ. ಮಹಿಳೆ ಪೊಲೀಸರಿಗೆ ದೂರು ನೀಡದಂತೆ ತಡೆಯಲು ಕಿಡ್ನಾಪ್. ಸೊ ಅಲ್ಲಿ ಎರಡು ಅಫೆನ್ಸ್ ಆಗುತ್ತೆ. ಈಗ ಒಂದು ಆಕೆಯನ್ನ ಕಿಡ್ನಾಪ್ ಮಾಡಿರುವಂಥದ್ದು, ಜೊತೆಗೆ ಕಿಡ್ನಾಪ್ ಮಾಡಿರುವಂಥ ಉದ್ದೇಶ ಏನು, ಕಂಪ್ಲೇಂಟ್ ಕೊಡದಂತೆ ಆಕೆಯನ್ನ ತಡೆಯುವಂಥ ಪ್ರಯತ್ನ ಯಾರು ಈ ಕಿಡ್ನಾಪ್ ಅನ್ನು ಮಾಡಿದ್ದಾರೆ ಅವರಿಂದ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ವಾದ ಮಂಡನೆ ಆಗ್ತಾ ಇದೆ. ಮಹಿಳೆ ಪೊಲೀಸರಿಗೆ ದೂರು ಕೊಡಬಾರ್ದು, ಅದಕ್ಕೋಸ್ಕರ ಎಲ್ಲಿ ಆಕೆ ಪೊಲೀಸರ ಮುಂದೆ ಬಂದುಬಿಟ್ರೆ ಎಲ್ಲ ಸತ್ಯಗಳು ಹೊರಬರುತ್ತೆ ಅನ್ನೋ ಉದ್ದೇಶದಿಂದ ಆಕೆಯನ್ನು ಕಿಡ್ನಾಪ್ ಮಾಡಲಾಗಿದ್ದರೆ ಅದು ಮತ್ತೊಂದು ಅಫೆನ್ಸ್ ಆಗುತ್ತೆ. ಈಗ ಒಂದು ಆಕೆಯನ್ನು ಕಿಡ್ನಾಪ್ ಮಾಡಿರುವಂಥದ್ದು, ಎರಡನೇದಾಗಿ ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಿದರು ಅದು ಕೂಡ ಮುಖ್ಯ ಆಗುತ್ತೆ, ಯಾವ ಉದ್ದೇಶದಿಂದ ಅನ್ನೋದು. ಯಾರು ಕಿಡ್ನಾಪನ್ನು ಮಾಡಿಸಿರೋದು, ಅವರ ಉದ್ದೇಶ ಏನು, ಇದು ಭಾಳ ಮುಖ್ಯ ಆಗುತ್ತೆ. ಜೊತೆಗೆ ಈ ಘಟನೆ ಆದ ಕೂಡಲೇ, ಇದೆಲ್ಲ ವಿಡಿಯೋಗಳು ವೈರಲ್ ಆದ ಕೂಡಲೇ ಆಕೆ ಕಾಣೆಯಾಗಿರುವಂಥದ್ದು ಕೂಡ ಬಹಳ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಈಗ ಮುಂದುವರಿತಿದೆ. ಮಹಿಳೆ ಪೊಲೀಸರಿಗೆ ದೂರು ನೀಡದಂತೆ ಆಕೆಯನ್ನು ದೂರ ಇಡಿಸೋದಕ್ಕೆ, ಆಕೆಗೆ ಬೆದರಿಸಿ ಏನಾದರೂ ಕಿಡ್ನಾಪ್ ಮಾಡಲಾಗಿದೆಯಾ? ಸೊ ಇದು ಸದ್ಯಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ನಡೀತಿರುವಂಥ ವಾದ ಪ್ರತಿವಾದ. ಸೊ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಒಂದಷ್ಟು ವಿಚಾರಗಳನ್ನು ಎಚ್ ಡಿ ರೇವಣ್ಣ ಪರ ವಕೀಲರು ಕೂಡ ಈಗ ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಎಸ್ಐಟಿಯ ವಿಚಾರಣೆಗೆ ಹಾಜರಾಗೋದಕ್ಕೆ ರೇವಣ್ಣ ಸಿದ್ಧರಿದ್ದಾರೆ. ನೀವು ಒಂದು ವೇಳೆ ಬೇಲನ್ನು ಕೊಟ್ಟರೆ, ಬೇಲ್ ಮಂಜೂರಾದರೆ ಶಾರ್ಪ್ 5 ಗಂಟೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಇರ್ತಾರೆ. ಏನೇನು ಪ್ರಶ್ನೆಗಳಿದೆ ಎಲ್ಲಕ್ಕೂ ಕೂಡ ಉತ್ತರ ಕೊಡ್ತಾರೆ ಅಂತ ಕೂಡ ಈಗ ವಕೀಲರು ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಏನು ಎಸ್ಐಟಿ ಎಸ್ಪಿಪಿ ಇದ್ದಾರೆ, ಈ ವಿಚಾರದಲ್ಲಿ ಭಾಳ ಗಂಭೀರ ವಿಷಯಗಳಿದ್ದಾವೆ. ಇದರಲ್ಲಿ ಬೇಲ್ ಕೊಡುವಂಥದ್ದು ಈ ಕೂಡಲೇ ಆಗಬಾರ್ದು ಅನ್ನೋದು. ಯಾಕಂದರೆ ಕಿಡ್ನ್ಯಾಪ್ ಮಾಡಿರುವಂಥ ಉದ್ದೇಶ, ಯಾರ್ಯಾರಿದ್ರು ಏನು, ಜೊತೆಗೆ ಪ್ರಜ್ವಲ್ ರೇವಣ್ಣ ಪಾತ್ರದ ಬಗ್ಗೆ ಕೂಡ ಮಾಹಿತಿ, ಆಕೆ ಎಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಈಗ ನಾವು ಮಾಹಿತಿಯನ್ನು ಕಲೆ ಹಾಕ್ತಿದ್ದೀವಿ ಅಂಥೇಳಿ ಈಗ ಎಸ್ಐಟಿಯ ಎಸ್ಪಿಪಿ ಕೂಡ ತಮ್ಮ ವಾದ ಮಂಡಿಸ್ತಾ ಇದ್ದಾರೆ. ಸೊ ಎಸ್ಪಿಪಿ ಆಕ್ಷೇಪಣೆಯಲ್ಲಿ ಪ್ರಜ್ವಲ್ ಮೇಲೆ ಆರೋಪ ಹೊರಿಸಿವೆ ಅಂತ ಕೂಡ ಇಲ್ಲಿ ರೇವಣ್ಣ ಅವರ ಪರ ವಕೀಲರು ಹೇಳ್ತಾ ಇರೋದು. ಸೊ ಪ್ರಜ್ವಲ್ ಮೇಲಿರುವಂಥ ಆರೋಪಗಳಿಗೆ ರೇವಣ್ಣ ಹೇಗೆ ಹೊಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ರೇವಣ್ಣ ಪರ ವಕೀಲರು. ಹೀಗಾಗಿ ದಯವಿಟ್ಟು ಷರತ್ತು ವಿಧಿಸಿ ನೀವು ಬೇಲನ್ನು ಕೊಡಿ, ಸಂಜೆ 5 ಗಂಟೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಅವರು ಹಾಜರಾಗಿರ್ತಾರೆ ಅಂತ. ಯಾಕಂದರೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗಿದೆ ರೇವಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ. ಸೊ ಎಸ್ಐಟಿ ಎಸ್ಪಿಪಿ ಬಿಎನ್ ಜಗದೀಶ್ ಅವರು ವಾದ ಮಂಡನೆ ಆರಂಭಿಸಿದ್ದಾರೆ. ಅವರು ಕೂಡ ಒಂದಷ್ಟು ವಿಚಾರಗಳನ್ನು, ಈ ಮೊದಲ FIR ಬಗ್ಗೆ, ಸೊ ಅದರಲ್ಲಿ ನಾನ್ ಬೇಲೇಬಲ್ ಅಪರಾಧಗಳಿಲ್ಲ ಅಂತ ಹೇಳಿದ್ದೆ, ಆದರೆ ನಾನ್ ಬೇಲೇಬಲ್ ಕೇಸ್ಗಳನ್ನು ಹಾಕೋದಿಲ್ಲ ಅಂತ ನಾವೆಲ್ಲರೂ ಕೂಡ ಹೇಳಿಲ್ಲ. ಯಾಕಂದರೆ
ಸ್ಟೇಟ್ಮೆಂಟ್ ಏನು ಪುತ್ರ ಕೊಟ್ಟಿದ್ದಾನೆ ಅದರ ಆಧಾರದ ಮೇಲೆ ಕಿಡ್ನ್ಯಾಪ್ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡು ಆ ಸೆಕ್ಷನ್ಗಳನ್ನು ಹಾಕಿದ್ದೀವಿ ಅಂತ. ಸೊ ಆಕೆಯ ಜೀವ ಉಳಿಸಿ ಸ್ವತಂತ್ರಗೊಳಿಸೋದಕ್ಕೆ SIT ಪ್ರಯತ್ನ ಪಡ್ತಾ ಇದೆ. ಮೊದಲು ಆಕೆಯ ಸೇಫ್ಟಿ ಮುಖ್ಯ. ದೂರು ನೀಡಿದರೆ ಎಚ್ಚರ ಎಂಬ ಸಂದೇಶ ರವಾನಿಸ ಬಯಸಿದ್ದಾರೆ. ಮಹಿಳೆ ಪೊಲೀಸರಿಗೆ ದೂರು ಕೊಡದ ಹಾಗೇನೆ ಆಕೆಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ, ಇದು ಅದರ ಉದ್ದೇಶ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.